ಆಮೇಲೆ ಚಂದ್ರು ಏನವರು ಕಾಂಗ್ರೆಸ್ ಮುಖಂಡರು ಅವರು ತಡವಾಗಿ ಬರ್ತಾರೆ. ಕೊಟ್ರೇಶ್ವರ ಆಡಿಟರ್ ಆಫೀಸ್ ಅವ್ರು ಎಲ್ಲಿದ್ರು ಸ್ಟೇಜಲ್ಲಿ ಬರಬೇಕು. ಅಬ್ದುಲ್ ಗಫರ್ ಅವರು ಸೈಯದ್ ಮೊಹಮ್ಮದ್ ಅಲಿ ಕರ್ನಾಟಕ ಚಾನಲ್ ಸೆಂಟರ್ ಅವರು ಬರ್ತಾರೆ. 2 ನಿಮಿಷದಲ್ಲಿ ಬರ್ತಾರೆ. ಎಲ್ಲರೂ ಈಗ ಕೈಯಲ್ಲಿ ಹೇಳಿ ನಾಳೆಯಿಂದ ನಾನು ವಹಿಸಿದ್ದಲ್ಲ ಅನ್ನ ತಂದೇನೆ ಕೈಯಲ್ಲಿ ಹೇಳಿ. ನಾಳೆಯಿಂದ ಏನ್ ತಿಂತೀರಿ ಏನ್ ತಿನ್ನಲ್ಲ. ನೀವು ಯಾವ್ದಾದರೂ ಲಗ್ನದ ಮನೆಗೆ ಹೋದ್ರೆ ಊಟ ಬಡಿಸ್ತಾರಲ್ಲ ರೈಸ್ ಅಂತ ಅವ್ರ ಕೈ ಹಿಡಿದ್ರೆ ತಮ್ಮ ಅಣ್ಣ ನನಗೆ ರೈಸು ಜೀರ್ಣ ಆಗಲ್ಲ ಅನ್ನ ಇಲ್ಲಿ ಹಾಕಿ ಹೋಗ್ಬೋದು. ಅವಾಗ ಒಂದು ದಾರಿ ಕೊಡ್ತಾನೆ, ಅದು ಅನ್ನನಿಂದ ಹಾಕ್ತಾನೆ. ನಾಳಿಂದ ಮುಂದೆ ಹೋಗಲಿ ಅಂತ ನೀನು ಅನ್ನ ಅನ್ನೋ ರೈಸ್ ಅಂತಂದ್ರೆ ನಾವು ಯಾರು ಊಟನೆ ಮಾಡಿದ್ರೆ ಎತ್ತೋಡ್ಕೊಡ್ತೀವಿ ಅಂತ ಅವಳು ಮಾತ್ರ ಎಲ್ಲರಿಗೂ ಬುದ್ಧಿ ಬರೋದು. ಹಾಗಾಗಿ ನಾಳೆ ಎಲ್ಲರೂ ಬರೀ ರೈಸ್ ಎಲ್ಲವನ್ನೂ ಸ್ವಚ್ಛ ಕನ್ನಡದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿ ಅಂತಹ ಶ್ರೇಷ್ಠವಾದ ಕನ್ನಡ ಭಾಷೆಯನ್ನ ಪುಣ್ಯಾತ್ಮ ಬಹಳ ಶ್ರೇಷ್ಠವಾದ ವ್ಯಕ್ತಿ ಅವರೇನು ನಮ್ಮ ರಾಜ್ಯದವರಲ್ಲ. ಆದರೆ ಆಚಾರ್ಯ ವಿನೋಬ ಭಾವೆ ಅವ್ರು ಏನ್ ಹೇಳಿದಾರ, ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಕನ್ನಡ ಭಾಷೆ ಕೇಳೋದಕ್ಕೆ ಸಂಗೀತ ಇದ್ದ ಹಾಗೆ, ನೋಡೋದಕ್ಕೆ ಚಿತ್ರ ಇದ್ದ ಹಾಗೆ. ಹಾಗಾಗಿ ಪ್ರಪಂಚದ ಭಾಷೆಗಳಲ್ಲೆಲ್ಲ ಕನ್ನಡ ಭಾಷೆ ರಾಣಿ ಹಾಗೆ ಇದ್ದಾರೆ. We
5ನೇ ತರಗತಿ ಯಲ್ಲಮ್ಮ ದೇವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇವರು ಕೂಡ ಇವರಿಗೆ ಅಭಿನಂದಿಸಿ ವರ್ಷಿಣಿ ಲವಾಸ್